ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಇರುವಂತಹ ಅದೃಷ್ಟ ಹಾಗೂ ಜುಲೈ ತಿಂಗಳು 2025ರ ತಿಂಗಳ ಭವಿಷ್ಯ ಯಾವ ರೀತಿಯಾಗಿರುತ್ತದೆ, ಯಾವ ರೀತಿಯ ಅದೃಷ್ಟವನ್ನು ಬರಮಾಡಿಕೊಡುತ್ತಾರೆ, ಮೇಷ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಅದ್ಭುತವಾದಂತಹ ವರಗಳು ಯಾವ್ಯಾವು, ಈ ಒಂದು 12 ವರಗಳನ್ನು ನೀವು ತಿಳಿದುಕೊಂಡರೆ ನಿಮ್ಮ ಜೀವನವೇ ಬದಲಾವಣೆಯಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಜೀವನದಲ್ಲಿ ಹೇಗೆಲ್ಲ ಇರ್ತಾರೆ, ಏನೆಲ್ಲ ರೀತಿಯ ಲಾಭವನ್ನು ಗಳಿಸಿಕೊಳ್ತಾರೆ, ಅವರ ಜೀವನದಲ್ಲಿ ಎದುರಾಗತಕ್ಕಂತಹ ಕಷ್ಟಗಳು ಏನು, ಏನೆಲ್ಲ ಲಾಭವನ್ನು ಪಡೆದುಕೊಂಡು ಬಹಳ ಒಂದು ಅದೃಷ್ಟವಂತರಾಗಿ ಬದುಕುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಮೇಷರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭವನ್ನು ಕಂಡುಕೊಂಡು ಶ್ರೀಮಂತಿಕೆ ಯೋಗವನ್ನು ಪಡೆಯುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಯೋಗವನ್ನು ಪಡೆಯುವುದಕ್ಕೆ ಯಾವ ರೀತಿಯಾದಂತಹ ಸಕ್ಸಸ್ ಸೀಕ್ರೆಟನ್ನು ಅನುಭವಿಸಬೇಕು, ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುವ ಶಕ್ತಿಯನ್ನು ಪಡೆದುಕೊಳ್ಳಲು ಮೊದಲಿಗೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಇದು ಮೇಷ ರಾಶಿಯವರಿಗೆ ಭಗವಂತ ಅದ್ಭುತವಾದಂತಹ 12 ವರಗಳನ್ನು ಕೊಟ್ಟಿದ್ದು ಶ್ರೀಮಂತಿಕೆ ಯೋಗವನ್ನು ಅವರು ಅನುಭವಿಸುತ್ತಾರೆ ಅಂತ ಹೇಳಬಹುದು. ಮೊದಲಿಗೆ ಶ್ರೀಮಂತರಾಗುವ ಸಮಯ ಹತ್ತಿರಕ್ಕೆ ಬರ್ತಾ ಇದ್ದು ಇವರ ಜೀವನದಲ್ಲಿ ದುಡ್ಡು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದರೆ ಇವರು ಅದೃಷ್ಟವನ್ನು ಈ ಒಂದು ತಿಂಗಳಲ್ಲಿ ಪಡ್ಕೊಂಡು ಜೀವನದ ಎಲ್ಲ ರೀತಿಯ ಘಟ್ಟದಲ್ಲೂ ದುಡ್ಡನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗುತ್ತದೆ. ಯಶಸ್ಸನ್ನು ಪಡ್ಕೊಳ್ತಾರೆ. ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದ ಲಾಭದ ಶುಭ ಕಾಲ ಸಾಮೀಪ್ಯವಾಗುತ್ತಿದೆ. ವೃತ್ತಿ, ಶಿಕ್ಷಣ, ಕುಟುಂಬ, ಮಾಧ್ಯಮ ಎಲ್ಲದರಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನವೇ ಬದಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಜೀವನದಲ್ಲಿ ಯಶಸ್ಸು ಎಲ್ಲವೂ ಕೂಡ ಸಿಗುತ್ತಾ ಹೋಗುತ್ತದೆ. ಕಠಿಣ ಪರಿಸ್ಥಿತಿಯ ನಡುವೆಯೂ ಕೂಡ ಯಶಸ್ಸಿನತ್ತ ಇವರು ಜೀವನವನ್ನು ಸಾಗಿಸುತ್ತಾರೆ. ಅದೃಷ್ಟವಂತರಂತೆ ಇವರ ಸಮಯ ಕಳೆಯುತ್ತಾರೆ. ಈ ಒಂದು ಸಮಯ ಉದ್ಯಮಿಗಳು ಹೊಸ ಗ್ರಾಹಕರಿಗೆ ಪ್ರಯೋಜನಕಾರಿಯಾಗಲಿದ್ದು ಉತ್ತಮ ವ್ಯಾಪಾರ ಸಂಬಂಧಗಳು ಲಾಭವನ್ನು ತಂದುಕೊಡುತ್ತದೆ. ಸಿಲುಕಿಕೊಂಡಿದ್ದ ಹಳೆಯ ವ್ಯಾಪಾರ ವ್ಯವಹಾರ ಕಲ್ಪನೆಗಳಿಗೂ ಮೀರಿ ಯಶಸ್ಸನ್ನು ತಂದುಕೊಡುತ್ತದೆ. ಬಾಕಿ ಪಾವತಿಗಳು ಅಥವಾ ಹೂಡಿಕೆಗಳ ಮೇಲೆ ಉತ್ತಮ ಲಾಭವನ್ನು ಕಂಡುಕೊಳ್ಳಬಹುದು. ಈ ಒಂದು ಸಮಯದಲ್ಲಿ ಹಣ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದರೂ ಕೂಡ ಅದರಿಂದ ಒಂದು ದುಪ್ಪಟ್ಟು ಹಣವನ್ನು ಲಾಭವಾಗಿ ಪಡ್ಕೊಳ್ತೀರಾ. ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮವಾದ ಸಂಬಂಧ ನಿಮಗೆ ಹೊಂದುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಇದು ಕಾರಣ ಮಾಡಿಕೊಡುತ್ತದೆ. ಉನ್ನತ ಶಿಕ್ಷಣ ಪಡೆಯುವ ಆಸೆ, ಕನಸು ಎಲ್ಲವೂ ಕೂಡ ಕೈಗೂಡುವ ಸಮಯ ಇದಾಗಿರುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದೃಷ್ಟದ ಮಹಾಪರ್ವಕಾಲ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ವಿದೇಶದಿಂದ ಉತ್ತಮ ವಿದ್ಯಾರ್ಥಿ ವೇತನ ಪಡೆಯುತ್ತೀರಾ. ಒಟ್ಟಾರೆ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ ಅಂತ ಹೇಳಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆಯ ಪ್ರಯೋಜನಕಾರಿಯಾಗಿರುತ್ತದೆ. ಇನ್ನು ಗುಪ್ತ ಶತ್ರುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಇಲ್ಲ ಅಂತ ಅಂದರೆ ಅವರಿಂದ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮದುವೆ ಆಗಿರುವಂತಹ ವ್ಯಕ್ತಿಗಳಿಗೆ ಪತ್ನಿ ಜೊತೆ ಸಂಬಂಧ ಸುಂದರವಾಗಿರುತ್ತೆ ಮತ್ತು ಬಲಗೊಳ್ಳುತ್ತಾ ಹೋಗುತ್ತೆ. ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಕುಟುಂಬ ಸಂಬಂಧಗಳು ಸುಧಾರಿಸುತ್ತವೆ. ಕೌಟುಂಬಿಕ ವಿವಾದಗಳು ಬಗೆಹರಿಯುತ್ತವೆ. ಸಂಬಂಧದಲ್ಲಿ ಈಗ ಪ್ರೀತಿ ಹೆಚ್ಚಾಗುವ ಸುದೀರ್ಘವಾದ ಕಾಲ. ಅಷ್ಟೇ ಅಲ್ಲದೆ ಬಾಕಿ ಉಳಿದಿದ್ದ ಎಲ್ಲ ಕೆಲಸ ಕಾರ್ಯ ಪೂರ್ಣಗೊಳ್ಳುತ್ತವೆ. ಸಮಾಜದಲ್ಲಿ ಒಂದು ಉತ್ತಮವಾದ ನೆಟ್ವರ್ಕಿಂಗ್ ಕೂಡ ಪ್ರಯೋಜನಕಾರಿಯಾಗಿ ಸಿಗುತ್ತದೆ. ಭವಿಷ್ಯದಲ್ಲಿ ಸಹಾಯಕವಾಗಬಲ್ಲ ಹೊಸ ಸ್ನೇಹಿತರನ್ನು ಮಾಡಿಕೊಳ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮತ್ತು ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು. ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳಿಗೆ ಬಾಸ್ ಕಡೆಯಿಂದ ಹಾಗೂ ಸಹೋದ್ಯೋಗಿಗಳ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ಸಿಗುತ್ತದೆ. ಇದು ಕೆಲಸದಲ್ಲಿ ಯಶಸ್ವಿಗೆ ಕಾರಣವಾಗುತ್ತದೆ. ಸಾಲಗಳು ಅಥವಾ ಆಸ್ತಿ ವಿಚಾರಗಳಲ್ಲಿ ಇರುವಂತಹ ಹಣಕ್ಕೆ ಸಂಬಂಧಿಸಿದಂತಹ ವಿವಾದಗಳನ್ನು ಪರಿಹರಿಸಿಕೊಳ್ಳಬಹುದು. ವ್ಯವಹಾರ ಅಥವಾ ಹೂಡಿಕೆಯಿಂದ ಹೊಸ ಆದಾಯದ ಮೂಲಗಳನ್ನು ತೆಗೆದುಕೊಂಡು ಪ್ರಯೋಜನಕಾರಿಯಾಗಿ ದಿನವನ್ನು ಬರಮಾಡಿಕೊಳ್ಳುತ್ತೀರಾ. ಇನ್ನು ಮಕ್ಕಳಾಗದೇ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ಯೋಗ ಕೂಡಿ ಬಂದಿದ್ದು ಇಷ್ಟ ದೇವರನ್ನು ಆರಾಧಿಸುವುದರಿಂದ ಮಕ್ಕಳ ಯೋಗವನ್ನು ಕೂಡ ಪಡೆದುಕೊಳ್ಳಬಹುದು. ಇದೇ ಒಂದು ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಐಷಾರಾಮಿ ಜೀವನವನ್ನು ನಡೆಸುತ್ತೀರಾ. ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ವ್ಯಕ್ತಿಯ ಆಗಮನವಾಗುತ್ತೆ. ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು.
ನಿಮ್ಮ ಆತ್ಮಸ್ಥೈರ್ಯವನ್ನು ನೀವು ಹೆಚ್ಚಾಗಿಸಿಕೊಂಡು ಧೈರ್ಯಕ್ಕೆ ನೀವು ಹೊಸ ಒಂದು ಹೆಸರನ್ನು ಕೊಡಬಹುದು. ಅಷ್ಟೇ ಅಲ್ಲದೆ ನೀವು ಧೈರ್ಯಕ್ಕೆ ಒಂದು ಹೆಸರು ವಾಸಿಯಾಗ್ತೀರಾ. ಇವರು ಅಂದರೆ ಕಣಪ್ಪ ಧೈರ್ಯ ಅನ್ನೋ ಥರ ಮನೆಯವರಿಗೆ, ಕುಟುಂಬದವರಿಗೆ, ಆಫೀಸಲ್ಲಾಗಿರ್ಬೋದು, ಎಲ್ಲ ಹೊರಗಡೆ ಸ್ನೇಹಿತರಿಗಾಗಿರ್ಬೋದು, ನೀವಿದ್ದರೆ ಒಂದು ತುಂಬ ಧೈರ್ಯ ಅನ್ನುವಂತಹ ಮನೋಭಾವನೆಯನ್ನು ಉಂಟು ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಲಾಗುತ್ತದೆ. ಅಲ್ಲದೆ ನೀವು ಸ್ವಾಭಾವಿಕವಾಗಿ ಹಣವನ್ನು ನಿರ್ವಹಿಸುವಲ್ಲಿ ನಿಪುಣರಾಗಿರೋದ್ರಿಂದ ಜೊತೆಗೆ ಹಣವನ್ನು ದ್ವಿಗುಣಗೊಳಿಸುವ ಕಲೆಯನ್ನು ಕಲ್ತ್ಕೊಂಡಿರ್ತೀರಾ. ಇದರಿಂದಾಗಿ ಐಷಾರಾಮಿಗೆ ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತೀರಾ. ಎಲ್ಲ ರೀತಿಯ ಸಂಪತ್ತನ್ನು ಈ ಒಂದು ಸಂದರ್ಭದಲ್ಲಿ ಆಕರ್ಷಿಸಬಹುದು. ಅದೃಷ್ಟವಂತರಾಗಿ ನೀವಿರೋದ್ರಿಂದ ಹಣ ಉಳಿಸೋದಕ್ಕೆ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರಾ. ಎಲ್ಲವನ್ನೂ ಕೂಡ ಸುಲಭವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿರ್ತೀರಾ. ಎಲ್ಲವನ್ನ ಮುನ್ನಡೆಸಲು ಬೇಕಾದ ನಾಯಕತ್ವದ ಗುಣಗಳನ್ನು ನೀವು ಹೊಂದಿರೋದ್ರಿಂದ ಎಲ್ಲವೂ ಕೂಡ ನಿಮಗೆ ಈಸಿ ಅಂತ ಅನಿಸುತ್ತೆ. ಮತ್ತು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೊಂದೋಕೆ ಇದು ಕಾರಣ ಆಗುತ್ತೆ. ಜೊತೆಗೆ ಜೀವನದಲ್ಲಿ ಒಳ್ಳೆಯ ಕೌಶಲ್ಯಗಳನ್ನು ಕೂಡ ರೂಢಿಸಿಕೊಳ್ಳುವುದರಿಂದ ಯಶಸ್ಸಿಗೆ ಇದು ಕಾರಣವಾಗುತ್ತೆ ಎಂದು ತಿಳಿಸಲಾಗಿದೆ. ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೆಲ್ಲ ತುಂಬಿಕೊಂಡಿರೋದ್ರಿಂದ ಜೊತೆಗೆ ನೀವು ಏನು ಮಾಡಿದರೂ ಕೂಡ ಅದರಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅದರಿಂದಲೂ ಕೂಡ ನೀವು ಹಣದ ಲಾಭವನ್ನು ಪಡ್ಕೊಳ್ತೀರಾ ಅಂತ ಹೇಳಬಹುದು. ಹುಟ್ಟಿನಿಂದಲೇ ನಿಮಗೆ ಒಂದಿಷ್ಟು ಒಳ್ಳೆಯ ಯೋಗ, ಆ ಯೋಗಗಳನ್ನು ಸಮರ್ಥನವಾಗಿ ನಿಭಾಯಿಸಿದ್ದೆ ಆದಲ್ಲಿ ಖಂಡಿತವಾಗಿ ಕೂಡ ಎಲ್ಲರೂ 10 ಜನ ಕೂಡ ಬೆನ್ನು ತಟ್ಟುವಂತಹ ಕೆಲಸಗಳನ್ನು ಮಾಡೇ ಮಾಡ್ತೀರಾ. ಸಂಪತ್ತಿನ ಸುದ್ದಿಯ ನಿಮ್ಮ ಜೀವನದಲ್ಲಿ ಹರಿದು ಬರುತ್ತದೆ. ಸಕಲ ಅಷ್ಟ ಐಶ್ವರ್ಯವನ್ನು ನೀವು ಕಾಣ್ತೀರಾ. ಕುಟುಂಬ ಜೀವನದಲ್ಲೂ ಸಂತೋಷ ಇರುತ್ತದೆ. ಹೊಸ ಕೆಲಸ ಅಥವಾ ವೃತ್ತಿಯಲ್ಲಿ ಹೊಸ ಅವಕಾಶವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನೀವು ಕಾಣ್ತೀರಾ. ಅಲ್ಲದೆ ಶಿಕ್ಷಣ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯತ್ತ ಒಲವನ್ನು ತೋರಿಸ್ತೀರಾ. ಹೊಸ ಅವಕಾಶಗಳು ಅರಸಿಕೊಂಡು ಬರುತ್ತವೆ. ನಿಮ್ಮ ನಿರ್ಧಾರದ ಮೇಲೆ ನೀವು ಪ್ರಗತಿಯನ್ನು ಹೊತ್ತುಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಸ್ಥಿತಿ ಭದ್ರವಾಗುತ್ತದೆ ಮತ್ತು ಕುಟುಂಬ ಜೀವನ ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ. ತಲೆನೋವು ಅಥವಾ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು. ಯೋಗಾಭ್ಯಾಸ ಮತ್ತು ಕೆಲವೊಂದಿಷ್ಟು ವಿಶೇಷವಾದ ಆರೋಗ್ಯದ ಕಾಳಜಿಯನ್ನು ವಹಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸಲು ಶಕ್ತಿ ದೊರೆಯುತ್ತದೆ. ಜೀವನದಲ್ಲಿ ಸಂತೋಷ ಇರುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾದ ತಿರುವುಗಳನ್ನು ಕಂಡುಕೊಳ್ಳಬಹುದು. ಬದುಕಿನಲ್ಲಿ ಹೊಸ ಎತ್ತರವನ್ನು ಕಾಣ್ತೀರಾ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಲಾಭ ಆಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಬಡ್ತಿ ಸಿಗಿ ಹೊಸ ಜವಾಬ್ದಾರಿಗಳು ಹೆಗಲ ಮೇಲೆ ಬರಬಹುದು. ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಪ್ರಗತಿಯತ್ತ ಹೊಸ ಹೆಜ್ಜೆಯನ್ನು ಹಾಕಬಹುದು. ಹೊಸ ಸ್ಥಳಕ್ಕೆ ಭೇಟಿಯನ್ನು ನೀಡಬಹುದಾಗಿದೆ. ಎಲ್ಲ ರೀತಿಯ ಕಷ್ಟಗಳು ಜೀವನದಿಂದ ದೂರವಾಗುತ್ತಾ ಹೋಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ಹಣದ ಹೊಳಹರಿವು ಹೆಚ್ಚಾಗುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತದೆ. ಆಧ್ಯಾತ್ಮಿಕ ಪ್ರಗತಿಯ ಕಡೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುವುದರಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆಯನ್ನು ಕಂಡುಕೊಳ್ಳುತ್ತದೆ. ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುತ್ತದೆ. ಕುಟುಂಬ ಜೀವನ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಆರ್ಥಿಕ ಮತ್ತು ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಇರೋದ್ರಿಂದ ಜೊತೆಗೆ ಕೆಲಸದಲ್ಲಿ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗೋದ್ರಿಂದ ಆರ್ಥಿಕ ಸ್ಥಿತಿ, ವ್ಯವಹಾರದ ಸ್ಥಿತಿ ಎಲ್ಲವೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ. ನೀವು ಎಲ್ಲ ರೀತಿಯ ಒಂದು ಹೊಸ ಜವಾಬ್ದಾರಿಗಳನ್ನು, ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ಒಂದು ಸಂತೋಷದ ವಾತಾವರಣವನ್ನು ಕಂಡುಕೊಳ್ಳಬಹುದು. ವೃತ್ತಿ ಜೀವನದಲ್ಲಿ ಯಶಸ್ಸು ಇದ್ದು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಸಮಯವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ನೀವು ಯಾವುದೇ ಪ್ರತಿಯೊಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಲಾಭನೇ ಅಂತ ಹೇಳಲಾಗುತ್ತದೆ. ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಮಕ್ಕಳಾಗುತ್ತದೆ. ಅನಿರೀಕ್ಷಿತ ಹಣಕಾಸಿನ ವ್ಯವಹಾರ ಉತ್ತಮವಾಗುತ್ತದೆ. ಈ ರೀತಿಯಾಗಿ ಸಾಕಷ್ಟು ರೀತಿಯ ಒಂದು ಲಾಭವನ್ನು ಕಂಡುಕೊಂಡು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಸದುಪಯೋಗವನ್ನು ಪಡಿಸಿಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಮೇಷರಾಶಿಯವರು ಈ ಒಂದು ಜುಲೈ ತಿಂಗಳಿಂದ ಕಂಡುಕೊಂಡು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟವನ್ನು ತಲುಪುವುದರಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳೋದ್ರಿಂದ ನೀವು ಬಹಳಷ್ಟು ಪ್ರತಿಭಾವಂತರಾಗಿರ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ನೀವು ಪಡ್ಕೊಳ್ಳೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು, ಸೋಲುಗಳು ಜೀವನದಲ್ಲಿ ಎದುರಾಗೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.